ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು SSLCಗೆ ಇರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಕೀ ಆನ್ಸರ್ ಅಂತೂ ಕ್ವಶನ್ ಪೇಪರ್ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಮಾಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೋಡೋಣ. ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 8 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 8 ಪ್ರಶ್ನೆ 8 ಅಂಕ. 13 ಮತ್ತು 19ರ ಮ ಸಾ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ 1 ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 2 x 8. ಈ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು. ಸೊ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆ ಏನಾಗಿರ್ತದಪ್ಪ ಅಂದ್ರೆ C 5 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3x² + 5 × 3 - 6x + 2 ಅಂತ ಇದೆ. ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಕೇಳಿದ್ದಾರೆ. ಸೊ ಅತಿ ಹೆಚ್ಚು ಪವರ್ ಅಂದರೆ ಡಿಗ್ರಿ ಘಾತ ಯಾವುದಿದೆ ಅಂದರೆ 2 ಇದೆ. ಸೊ ಆಪ್ಷನ್ ಡಿ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಆಮೇಲೆ 2 cos = 1. ಹಾಗಾದರೆ ಡಿಗ್ರಿ ಬೆಲೆಯನ್ನು ಕೇಳಿದರು. ಸೊ ಇದು ಆಬ್ವಿಯಸ್ಲಿ 60 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, P5 - 4 ಬಿಂದು x ಅಕ್ಷದಿಂದ ಇರ್ತಕ್ಕಂಥ ದೂರ ಅಂತ ಕೇಳಿದ್ದಾರೆ. ಸೊ ಎಷ್ಟಿದೆಪ್ಪ ಅಂತಂದರೆ B - 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸೊ ಗೊತ್ತಾಗ್ತದೆ B 1.8 ಅಂತಕ್ಕಂಥದ್ದು ಮೈನಸ್ ಅಲ್ಲದ, ಅದು ಘಟನೆಯ ಸಂಭವನೀಯತೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ಸ್ಪರ್ಶಕವನ್ನು ಗುರುತಿಸಿ ಅಂತ ಕೇಳಿದರೆ. ಸೊ ಚಿತ್ರ ಕೊಟ್ಟಿದ್ದಾರೆ, ಸ್ಪರ್ಶಕ ಯಾವುದಪ್ಪ ಅಂತಂದರೆ AB ಅಂತಕ್ಕಂಥದ್ದು, ಡಿ ಆಪ್ಷನ್ ಇಸ್ ದ ಸ್ಪರ್ಶಕ. ಮುಂದಿನ ಪ್ರಶ್ನೆ, ವೃತ್ತ ಚತುರ್ಥಕದ ವಿಸ್ತೀರ್ಣ ಯಾವುದು ಅಂತ ಕೇಳಿದ್ದಾರೆ. ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣ ಯಾವುದಾಗಿದ್ದ ಡಿ 1/4πr² ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳೇನಾಗಿತ್ತಪ್ಪ ಅಂದರೆ ಇತ್ತು. ಇನ್ನು ಮುಂದಿನ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಸೊ ವೆರಿ ಈಸಿ. 180 2x + 3 × 2 + 5 ಆದ್ರೆ ಎಕ್ಸನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇದನ್ನು ಗುಣಿಸಬೇಕು. ಸೊ ಗುಣಿಸಿದಾಗ ಎಷ್ಟು ಅಂತ ಆಗ್ತದೆ? ಸೊ ಎಕ್ಸನ ಬೆಲೆ 2 ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಮುಂದಿನ ಪ್ರಶ್ನೆ, an = 4n - 3 ಆದರೆ 3ನೇ ಪದವನ್ನು ಕಂಡುಹಿಡಿರಿ. ಏನಿಲ್ಲ, n ಇದ್ದಲ್ಲಿ 3 ಹಾಕ್ರಿ, 4 3 12, 12ರಲ್ಲಿ 3 ಕಳೆದ್ರೆ 9 ಆಗ್ತದೆ. ಸೊ 9 ಅಂತಕ್ಕಂಥದ್ದು ಅದರ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಪರಿಹಾರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಪರಿಹಾರಗಳಾಗ್ತವಪ್ಪ ಅಂದ್ರೆ ಅನನ್ಯ ಪರಿಹಾರಗಳು ಅಥವಾ ಒಂದು ಪರಿಹಾರ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 3x² = 4x - 5 ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಾಗ 3x² - 4x + 5 = 0 ಅಂತ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 3 5 2 3 4 1 3 ಈ ಪ್ರಾಪ್ತಾಂಕಗಳ ಬಹುಲಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಈ ಪ್ರಾಪ್ತಾಂಕಗಳ ಬಹುಲಕ ಎಷ್ಟಾಗ್ತದಪ್ಪ ಅಂದ್ರೆ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 1 ರಿಂದ 6 ಸಂಖ್ಯೆಗಳನ್ನು ಹೊಂದಿರುವ ಒಂದು ಕುಂದಿಲ್ಲದ ದಾಳವನ್ನು ಎಸೆದಾಗ ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆಯನ್ನು ಎಷ್ಟು ಅಂತ ಕೇಳಿದರು. ಸೊ ಅದು ಅವಿಭಾಜ್ಯ ಸಂಖ್ಯೆ ಮೇಲೆ ಬರ್ತಕ್ಕಂಥ ಸಂಭವನೀಯತೆ ಕಂಡುಹಿಡಬೇಕಾದ್ರೆ 1 ರಿಂದ 6 ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 3 2 3 5 ಅಂದರೆ ಒಟ್ಟು ಅನುಕೂಲಿಸ್ತಕ್ಕಂಥ ಘಟನೆಗಳು 3 ಆಗ್ತವೆ, ಒಟ್ಟು ಘಟನೆಗಳು 6 ಆಗ್ತವೆ. ಸೊ P of P = 3/6 ಆವಾಗ P of P = 1/2 ಅನ್ನೋದು ಉತ್ತರದಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಶೂನ್ಯತೆಗಳನ್ನು ನೋಡಿದಾಗ ಅದು ಒಂದು ಕಡೆ ಮಾತ್ರ ಆಗದ. ಸೊ 1 ಅಂತಕ್ಕಂಥದ್ದು ಶೂನ್ಯತೆ ಅನ್ನೋದು ಹೊಂದದ. ಮುಂದಿನ ಪ್ರಶ್ನೆ, ಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದರೆ. ಸೊ ಗೋಳದ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ A = 4/3 πr³ ಅಂತಕ್ಕಂಥದ್ದು ಬರ್ತದೆ. ಇಷ್ಟು ನಾನು ನಿಮಗೆ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡಿದ್ದೆ ಸ್ನೇಹಿತರೆ ಕೊಟ್ಟಿದ್ದೆ. ಇನ್ನು 2 ಮಾರ್ಕ್ಸಲ್ಲಿ ಏನು ಕೇಳಿದರೆ, 2 + 7 + 12 ಈ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಬೇಕು. ಪದಗಳ ಮೊತ್ತ ಕೇಳಿದ್ದಾರೆ. ಇನ್ನು 2x + y = 10 x - y = 2 ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಬೇಕು. 2x² - 5x + 3 ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿರಿ. 2x² - 6x + 3 = 0 ಈ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ. A 4 2 B 7 - 6 ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಬಳಸಿ ಕಂಡುಹಿಡಿರಿ. ಅಥವಾ P 8 4 Q 6 12 ಈ ಬಿಂದುಗಳನ್ನು ಸೇರಿಸುವ ರೇಖೆಯ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಸೂಕ್ತ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿರಿ. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿ, 4 ಹಸಿರು ಗೋಲಿಗಳಿದ್ದರೆ
ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿ ಹೊರತೆಗೆದಾಗ ಆಗುವ ಬಿಳಿ ಗೋಲಿಯ ಸಂಭವನೀಯತೆಯನ್ನು ಕೇಳಿದ್ದಾರೆ. ಇನ್ನು ಶೂನ್ಯತೆಗಳ ಮೊತ್ತ ಮತ್ತು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. 2x² ಪ್ಲಸ್ kx ಪ್ಲಸ್ 3 0. ಈ ವರ್ಗ ಬಹುಪದೋಕ್ತಿಯು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ. k ನ ಬೆಲೆಯನ್ನು ಕಂಡುಹಿಡಿಯಿರಿ. ಆಮೇಲೆ ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ, ಸೊ ಅದನ್ನು ನಿಮಗೆ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ 3 ಮಾರ್ಕ್ಸಿನ ಕ್ವಶನ್ ಕೇಳಿದ್ದಾರೆ. ಒಂದು ಆಯತಾಕಾರದ ಹೊಲದ ಕರ್ಣ, ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ಅದರ ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾಹುಗಳ ಉದ್ದವನ್ನು ನೀವು ಕಂಡುಹಿಡಬೇಕು. ಅಥವಾ ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ. ಅದರ ಜವ 5 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಬೇಕು. ಸೊ ಟ್ರಿಗ್ನೋಮೆಟ್ರಿ ಮೇಲೆ ಇರತಕ್ಕಂಥ ಲೆಕ್ಕಿದ್ದಾವೆ. ಇದು ಸರಳ ರೇಖಾಗತವೇ ಅಂತಕ್ಕಂಥ ನಿರ್ಧರಿಸಲಿಕ್ಕೆ ಕೇಳಿದ್ದಾರೆ. ಸರಾಸರಿ ನೋಡ್ಕೊಡ್ರಿ, ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥೇಲ್ಸನ ಪ್ರಮೇಯವನ್ನು ಅನ್ವಯಿಸಿ ಸಾಧಿಸ್ತಕ್ಕಂಥದ್ದಿದೆ. ವೃತ್ತದ ಮೇಲೆ ಪ್ರಮೇಯದಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕ ಅವುಗಳ ಉದ್ದಗಳು ಸಮಾಂತರ ಸಾಧಿಸಲಿಕ್ಕೆ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 12 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ವೃತ್ತಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭ 80 ಡಿಗ್ರಿ ಕೋನವಿರುವ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡಿಸ್ತದೆ. ಹಡಗುಗಳ ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಿಮಗೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಗ್ರಾಫ್ ಇದೆ. x + 2y = 6, x + y = 5. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ. ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಸೊ ಇದು ಕೂಡ ಸಮಾಂತರ ಶ್ರೇಣಿ 20ನೇ ಪದ ಕೇಳಿದರೆ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಬೇಕಾಗಿತ್ತು. ಇವೆರಡೂ ಕೂಡ ಲೆಕ್ಕಗಳಿದು ಟ್ರಿಗ್ನೋಮೆಟ್ರಿ ಮೇಲೆ ಇರತಕ್ಕಂಥ ಲೆಕ್ಕ ಇತ್ತು. ಸೊ ಇದಕ್ಕೆ ಕೂಡ ನೋಡ್ಕೊಡ್ರಿ 90 ಅಡಿ. ಸೊ ಲಾಸ್ಟ್ ಏನಾಗಿತ್ತಪ್ಪ ಅಂದರೆ ಇದು ಪಾರ್ಶ್ವ ಮೇಲೆ ವಿಸ್ತೀರ್ಣ ಮತ್ತು ಘನಫಲ ಮೇಲೆ ಇರತಕ್ಕಂಥ ಲೆಕ್ಕ ಇತ್ತು. ಇಷ್ಟು ಈ ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ.